ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಗುಡ್ ಮಾರ್ನಿಂಗ್ ಮನು. ಗುಡ್ ಮಾರ್ನಿಂಗ್. ಏನು ಮಾಡ್ತಾ ಇದೆ? ಎಡಿಟಿಂಗ್. ಹಿಂದಿನ ದಿನನೇ ಮಾಡ್ಕೊ ಅಂತ ಹೇಳ್ತೀನಿ, ಬಟ್ ಮಾಡಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎನಿವೇಸ್ ಆದರೂ ಈವ್ನಿಂಗೆ ತಾನೇ ಪಬ್ಲಿಷ್ ಮಾಡೋದು ನಾವು ಈವ್ನಿಂಗೇ ಮಾಡೋದು, ಯಾಕಂದ್ರೆ ಈವ್ನಿಂಗೇ ಓಡ್ತಾ ಇರೋದು. ಈಗ ಸದ್ಯಕ್ಕೆ ಮಳೆ ಚಾನಲ್ ಹೆಂಗಿತ್ತಲ್ಲ ಹಂಗೆ ಆಗ್ಬಿಟ್ಟೈತಿ ಇವಾಗ್ಲೂ. ಅಂದ್ರೆ ಒಂದೇನು ಅಂದ್ರೆ 57 ಜನ ಸಬ್ಸ್ಕ್ರೈಬರ್ ಇದ್ದಾರೆ, 100 ಜನ ಅಂತೂ ನೋಡ್ತಾವ್ರೆ. ಇನ್ನು ಮಿಕ್ಕಿರೋ 43 ಜನ ಸಬ್ಸ್ಕ್ರೈಬರ್ ಆಗಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಹೋಗ್ತಿಲ್ಲ. ಅಟ್ಲೀಸ್ಟ್ ಕಮೆಂಟ್ಸ್ ಬಿದ್ದು ಲೈಕ್ಸ್ಗಳು ಬಿದ್ದು ಇದು ಮಾಡೋದಾದ್ರೆ ಅವಾಗ ಏನಾಗುತ್ತೆ, ಜನಗಳು ತೋರ್ಸಕ್ ಸ್ಟಾರ್ಟ್ ಮಾಡತ್ತೆ. ಜನಗಳು ಕಂಜೂಸ್. ಏನು ದುಡ್ಡು ಕೊಡ್ಬೇಕಾ, ಕಾಸು ಕೊಡ್ಬೇಕಾ? ಒಂದು ಸಬ್ಸ್ಕ್ರಿಪ್ಷನ್ ತಾನೇ ಮಾಡ್ಕೊಂಡು ನೋಡಿ, ಸುಮ್ಮನೆ ನೋಡೋದಕ್ಕಿನ್ನ. ಸೊ ಅವಾಗ ನಮಿಗೂ ಒಂದು ಬೂಸ್ಟ್ ಅಪ್ ಆಗತ್ತೆ ಅಲ್ವಾ, ಮೋಟಿವೇಶನ್ ಸಿಗುತ್ತೆ. ಯಾವ ಥರದ ಮೋಟಿವೇಶನ್ ಎನಿವೇಸ್ ಯೋಚನೆ ಮಾಡಿ ನಿಮಗೆ ಏನು ಅನ್ಸತ್ತೆ. ಅದಕ್ಕಿಂತ ಮೊದಲು ನಮ್ಮ ದಿನ ಸ್ಟಾರ್ಟ್ ಮಾಡೋಣ. ಇವತ್ತು ಮನು ಫೇವ್ರೇಟು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ ಅದೇ ಯೋಚನೆ, ಏನು ಮಾಡೋದು ಅಂತ. ಸೊ ನಾಳೆ ಮಮ್ಮಿ ಊರಿಗೆ ಹೋಗೋ ಎಲ್ಲ ಚಾನ್ಸಸ್ಸು ಇದೆ. ನಮ್ಮ ಅಮ್ಮಂಗೆ ತುಂಬ ಇಷ್ಟ, ಸ್ಪೆಷಲಿ ನಾನು ಮಾಡೋ ಬಿರಿಯಾನಿ. ಅದಕ್ಕೆ ಅಮ್ಮಂಗೆ ಇವತ್ತು ಬಿರಿಯಾನಿ ಮಾಡೋಣ ಅಂತ ಚಿಕನ್ ತರಿಸಿದ್ದೀನಿ. ನಮ್ಮ ಅಮ್ಮ ದಿನಾ ಒಂದೊಂದು ಕೆಲಸ ಏನಾದರೂ ಒಂದು ನನಗೆ ಮಾಡಿಕೊಡ್ತಾನೇ ಇದ್ದಾರೆ. ಇವತ್ತು ಅವ್ರು ಮಾಡ್ತಾ ಇರೋ ಕೆಲಸ ಅಕ್ಕಿ ಕ್ಲೀನಿಂಗ್ ಅಂತ ಹೇಳು. ಅಕ್ಕಿ ಕ್ಲೀನಿಂಗ್ ಮಾಡ್ತಾ ಅವ್ರೆ. ಮೊನ್ನೆ ಎಲ್ಲ ರಾಗಿ ಹಸಿಟ್ಟು ಜಾಡಿ ಇಡಿದ್ರು. ನೆನ್ನೆ ಏನು ಮಾಡ್ದಮ್ಮ? ನೆನ್ನೆ ಒಗ್ಗರಣೆಯನ್ನು ಮಾಡಿಕೊಟ್ರಂತೆ. ನೆನೆ ಏನಿಲ್ಲ, ಬ್ರೇಕ್ಫಾಸ್ಟ್ ಮಾಡಿ ಕೊಟ್ಟರು. ಅದು ನನ್ನ ಫೇವ್ರೇಟು, ನಮ್ಮಮ್ಮ ಮಾಡೋ ಒಗ್ಗರಣೆಯನ್ನು. ಸೊ ಇವತ್ತು ನಾನು ಕಿಚನ್ನ ಟೇಕ್ ಓವರ್ ಮಾಡಿದ್ದೀನಿ ಚಿಕನ್ ಬಿರಿಯಾನಿ ಮಾಡೋದಕ್ಕೆ. ಅದಕ್ಕೆ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಅಕ್ಕಿ ಕ್ಲೀನ್ ಮಾಡಿ ಇಡ್ತಿದ್ದಾರೆ. ಯೂಶಲಿ ನಾನೇನು ಮಾಡಲ್ಲ, ನಮ್ಮಮ್ಮ ಮೊನ್ನೆ ಗ್ರಾಸರಿಗೆ ಹೋದಾಗ ತಂದಿಟ್ಟಿದ್ನಲ್ಲ, ಇವತ್ತು ಡಬ್ಬಕ್ಕೆ ಸುರಿಬೇಕಿತ್ತು. ಕೊಡು ಒಂದ್ಸರಿ ಎಲ್ಲ ಕೇರ್ಬಿಟ್ಟು ಆಮೇಲೆ ತುಂಬೋಣ ಅಂದ್ಬಿಟ್ಟು ಕೇರ್ತಾ ಇದ್ದಾರೆ. ಇವಾಗ ನಾನು ಹೋಗ್ತೀನಿ ಬೇಗ ಚಿಕನ್ ಬಿರಿಯಾನಿ ಮಾಡೋದಕ್ಕೆ. ಯಾಕಂದ್ರೆ ನಮ್ಮ ಅಮ್ಮಂಗೆ ಬರೀ ಬಂದು ತಿನ್ನಿಸ್ಬಿಟ್ಟು ಕೂರಿಸಿದ್ದೀನಿ. ಡೈರೆಕ್ಟ್ ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ ಮಾಡ್ಬಿಡೋಣ ಅಂತ. ಸೊ ಮನುಗೆ ಎನಿವೇಸ್ ಮಧ್ಯಾಹ್ನ ತನಕ ಕೊಟ್ಟಿಲ್ಲ ಅಂದ್ರೆ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ ಅಲ್ವಾ ಮನು? ಅದು ನಾನ್ ವೆಜ್ ಇದ್ದಾಗ. ವೆಜ್ ಇದ್ದಾಗ ತಲೆನೇ ಕೆಡಿಸ್ಕೊಳ್ಳಲ್ಲ ಇದ್ದಿದ್ದುವೆ. ಇಡೀ ದಿನ ಕೊಟ್ಟಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳಲ್ಲ. ಏನಮ್ಮ? ಹಾಂ, ಮನು ಕೈಲಿ ಮಾಡಿಸ್ತೀನಿ. ನಮ್ಮಮ್ಮ ಅಕ್ಕಿ ಕ್ಲೀನ್ ಮಾಡಿ ಮುಗಿಸೋ ಅಷ್ಟರಲ್ಲಿ ನಾನು ಬಿರಿಯಾನಿನ ಒಗ್ಗರಣೆಗೆ ಹಾಕಿ ಮುಗಿಸಿದ್ದೀನಿ. ಓಪನ್ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಇವತ್ತು, ಕುಕ್ಕರಲ್ಲಿ ಮಾಡ್ತಾ ಇಲ್ಲ. 3 ಜನಕ್ಕಲ್ವಾ, ಸೊ 3 ಜನಕ್ಕೆ ಮಾಡೋಷ್ಟು ದೊಡ್ಡ ಕುಕ್ಕರು ಇಟ್ಟಿಲ್ಲ ನಾನು. ಅದಕ್ಕೆ ಇದರಲ್ಲಿ ಮಾಡ್ತಾ ಇದ್ದೀನಿ. ಕೊತ್ತ ಕುದೀತಾ ಇದೆ. ಆ ಕಲ್ಲರ್ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರುತ್ತೆ. ನಾನು 3-4 ಥರ ಟೇಸ್ಟಲ್ಲಿ ಬಿರಿಯಾನಿ ಮಾಡ್ತೀನಿ. ಇವತ್ತು ನಮ್ಮ ಅಮ್ಮನ ಫೇವ್ರೇಟ್ ಟೇಸ್ಟದ್ದು ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಚೆನ್ನಾಗಿರುತ್ತೆ. ಅದಕ್ಕೆ ಹೆವಿ ಮಸಾಲೆ ಎಲ್ಲ ಏನು ಬಿದ್ದಿರಲ್ಲ, ಸಿಂಪಲ್ ಮಸಾಲೆ ಇರುತ್ತೆ. ಏನು ಬನ್ನು ನಿಂಗೆ ಇಷ್ಟ ಆಗುತ್ತಾ ನಾನು ಮಾಡೋ ಬಿರಿಯಾನಿ? ಸೀರಿಯಸ್ ಆಗಿ ಫುಲ್ ಸೀರಿಯಸ್ ಆಗಿ ಹೇಳ್ಬೇಕು. ಅದು ಸೀರಿಯಸ್ ಅಲ್ಲ, ಅದು ಜೋಕ್ ಆಗಿ ಹೇಳ್ತೀನಿ. ಅದು ಹೆವಿ ಓವರ್ ಸೀರಿಯಸ್ನೆಸ್ ಆಗೋಯ್ತು. ಯಾರೋ ರೀಲ್ಸ್ ಮಾಡ್ತಾ ಇದ್ದೆ, ನಗು ಬರ್ತಾ ಇತ್ತು. ಏನ್ ರೀಲ್ಸ್? ಯಾಕೆ ನಂದೇ ನೋಡ್ತಿರ್ತೀಯ ಯಾವ್ದೋ ಅಲ್ವಾ? ತೋರ್ಸು ಮತ್ತೆ ತೋರ್ಸು. ಮಿಸ್ಟೇಕಾಗಿ ನಂದು ಅಂದ್ಬಿಟ್ಟೆ, ಸಾರಿ. ಇನ್ನೂ ಲೆಜೆಂಡ್ಸ್ಗಳಿದ್ದಾರೆ ನಮ್ಗಿನ್ನ. ನೀನು ಇನ್ನೂ ಇಲ್ಲ, ಲೆಕ್ಕಕ್ಕೂ ಇಲ್ಲ, ತಟ್ಟೆ ಒಳಗೆ ಇನ್ನೂ ಬಿದ್ದಿಲ್ಲ. ಓಕೆ ಹಂಗೆ ಆ ಗೀಲ್ಸ್ ಎಲ್ಲ ನಮಗೆ ಬರಲ್ಲ. ಸೊ ಅದಕ್ಕೂ ನಮಗೂ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ. ಈಗ ನೋಡು, ಒಂದು ಅವ್ರು ಹೇಳಿದ್ದು ಒಳ್ಳೆ ವಿಷಯಕ್ಕೆ ಮಾಡಿ ಅಂತ ಒಂದು ಕಮೆಂಟ್ ಬಂದಿತ್ತು. ಹೌದೌದು, ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದು. ಸಪೋರ್ಟ್ ಡೆಫಿನೆಟ್ಲಿ ಮಾಡೋ ರೀತಿಲಿ ಮಾಡಬೇಕು. ಬಟ್ ಈಗ ಇವತ್ತು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ ಎಷ್ಟೋ ವಿಡಿಯೋಗಳು ನೋಡ್ತಾ ಇದೆ. ಏನು ಅಂದ್ರೆ ಯೂಟ್ಯೂಬರ್ಸ್ ಎಲ್ಲ ಸೇರ್ಕೊಂಡು ಒಂದು ಗುಂಪು ಕಟ್ಕೊಂಡು ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ. ಏನಂದ್ರೆ ಹೌ ಟು ಇನ್ಕ್ರೀಸ್ ದಿ ರೆವಿನ್ಯೂ ಜನರೇಷನ್, ವ್ಯೂಸ್ ಇನ್ಕ್ರೀಸ್ ಮಾಡೋದು ಹೆಂಗೆ, ಆ ಥರ ಮಾಡ್ತಾ ಇದ್ದಾರೆ. ಸೊ ನಾಳೆ ದಿವಸ ಇದೇನು ಗೊತ್ತಾ, ನಾವು ಒಳ್ಳೆ ಉದ್ದೇಶದಲ್ಲಿ ಹೋದ್ರೂ ಅದು ಒಂದು ಕೆಟ್ಟ ಅಭಿಪ್ರಾಯ ಅನ್ನೋದು ಬಂದ್ಬಿಡ ಜನಗಳಲ್ಲಿ. ಸೊ ಅದರಿಂದ ಏನಾಗುತ್ತೆ ಗೊತ್ತಾ, ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಬಿ ಸೈಲೆಂಟ್. ಸಪೋರ್ಟ್ ಮಾಡೋಣ. ಈ ರೀತಿ ಓಪನ್ ವಿಡಿಯೋಸ್ ನಾವು ಮಾಡಾಕಿಲ್ಲ ಅಂದ್ರೆ ಜನಗಳ ಮನಸ್ಸಿಗೆ ಬರೋದೇನಂದ್ರೆ ವ್ಯೂಸ್ಗೋಸ್ಕರ ಮಾಡ್ತಾ ಇದ್ದಾರೆ. ಸೊ ಅದು ನಮ್ಮ ಕಪ್ ಆಫ್ ಟೀ ಅಲ್ಲ ಆಕ್ಚುಲಿ. ನೀನು ಹೇಳ್ದಂಗೆ ಸೊ ಇಟ್ಸ್ ನಾಟ್ ಅವರ್ ಕಪ್ ಆಫ್ ಟೀ. ಅದನ್ನ ಆ ಥರ ವ್ಯೂಸಿಗೆ ಮಾಡಬೇಕು ಅನ್ನಂಗಿದ್ರೆ 3 years ಇಂದ ಏನೇನೆಲ್ಲ ಗಿಮಿಕ್ಸ್ ಮಾಡ್ಬೋದಾಗಿತ್ತು.
ಗಿಮಿಕ್ಸ್ ಎಲ್ಲ ಬೇಡ ನಮಗೆ. ನಾವು ಹೆಂಗಿದೀವಿ ಹಂಗೆ, ನಮ್ಮ ಲೈಫಲ್ಲಿ ಆಗ್ತಿರೋದೇ ಹೆಂಗೆ ಅದನ್ನೇ ತೋರಿಸೋಣ. ಕ್ರಿಯೇಟ್ ಮಾಡಿ ತೋರಿಸುವಂಥ ನೆಸೆಸಿಟಿ ಇಲ್ಲ. ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ. ನನಗೆ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಹಾಕಿದ್ರಿ, ಯೂಟ್ಯೂಬಲ್ಲೂ ಕಮೆಂಟ್ ಹಾಕಿದ್ರಿ, ನೀವು ಯಾಕೆ ಸೌಜನ್ಯ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ಮಾತಾಡಬೇಕಲ್ವಾ ಅಂತ. ಒಂದು ಇಟ್ಸ್ ಅ ಗುಡ್ ಅಡ್ವೈಸ್, ಸೌಜನ್ಯ ಬಗ್ಗೆ ಮಾತಾಡಿ ಅನ್ನೋದು. ಅದ್ರ ಜೊತೆಗೆ ನಿಮ್ಮ ಚಾನಲ್ಗೂ ಒಳ್ಳೆ ವ್ಯೂಸ್ ಬರುತ್ತೆ ಅನ್ನೋದು ನೋ, ಇಟ್ಸ್ ನಾಟ್ ಅಟ್ ಆಲ್ ಗುಡ್. ಯಾರೋ ಒಬ್ರದ್ದು ಯಾರ್ದೋ ಜೀವನದಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿರೋದನ್ನ ಇಟ್ಕೊಂಡು ನಾನು ವ್ಯೂಸ್ ನಾನೇ ಆಗಲಿ ಯಾರೇ ಆಗಲಿ ನಾನೇ ಅಲ್ಲ ವ್ಯೂಸ್ ತಗೊಳ್ಳೋದು ಅನ್ನೋದು ಅದರಷ್ಟು ಏನಂತಾರೆ ಚೀಪ್ ಮೆಂಟಾಲಿಟಿ. ಕೀಳು ಮಟ್ಟಿಗೆ ಇಳಿಯೋಕೆ ನಮಗೆ ಇಷ್ಟ. ಈಗ ನಮ್ಮ ಜೀವನದಲ್ಲಿ ಏನೋ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಯಿತು ಅಂತಂದರೆ ನಾವು ಅಷ್ಟು ಈಸಿಯಾಗಿ ಪೋರ್ಟ್ರೇ ಮಾಡ್ಬಿಡ್ತೀವ ಸೋಷಿಯಲ್ ಮೀಡಿಯಾದಲ್ಲಿ. ಖಂಡಿತ ನಾನಂತೂ ಮಾಡಲ್ಲ. ಏನೋ ಒಂದು ಸಣ್ಣ ಪುಟ್ಟದ್ದು ಶೇರ್ ಮಾಡ್ಕೋಬಹುದು ಅನ್ನೋ ಅಂಥದ್ದನ್ನ ಮಾಡ್ಕೊತೀನಿ. ಏನಾದ್ರು ಒಂದು ಬಿಗ್ ಥಿಂಗ್ ಆಗಿದೆ ಅಂತಂದರೆ ಆಬ್ವಿಯಸ್ಲಿ ನನಗೂ ನನ್ನ ಪ್ರೆಸ್ಟೀಜು ಅನ್ನೋದಿರುತ್ತೆ, ಫ್ಯಾಮಿಲಿ ಪ್ರೆಸ್ಟೀಜ್ ಅನ್ನೋದಿರುತ್ತೆ, ಆಮೇಲೆ ನನ್ನ ಫ್ಯಾಮಿಲಿಯವ್ರಿಗೆ ಹರ್ಟ್ ಆಗುತ್ತೆ ಅನ್ನೋದಿರುತ್ತೆ, ನನ್ನ ಸುತ್ತಮುತ್ತ ಇರೋರಿಗೆ ಹರ್ಟ್ ಆಗುತ್ತೆ ಅನ್ನೋದಿರುತ್ತೆ. ಸೇಮ್ ಫೀಲಿಂಗ್ ಇನ್ನೊಬ್ರದ್ದು ಅಲ್ವಾ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾನು ಮಾತಾಡೋದು ತುಂಬಾ ಸುಲಭ, ಯಾಕೆಂದ್ರೆ ಅದರಲ್ಲಿ ನನಗೆ ಏನು ಗೊತ್ತಿಲ್ಲ. ಮೀಡಿಯಾದಲ್ಲಿ ಏನ್ ಬರ್ತಾ ಇದೆ ಯಾಕೆಂದ್ರೆ ಎರಡೂ ವೇನಲ್ಲೂ ಮಾತಾಡೋರು ಇದ್ದಾರೆ, ಆ ಕಡೆಯಿಂದ ಮಾತಾಡೋರು ಇದ್ದಾರೆ, ಈ ಕಡೆಯಿಂದ ಮಾತಾಡೋರು ಇದ್ದಾರೆ. ಸೊ ನಾನೆಲ್ಲೋ ಕೂತ್ಕೊಂಡು ಯಾರೋ ಏನೋ ನನಗೆ ಯಾರೋ ಒಬ್ರು ಮಾತಾಡ್ತಿರೋ ವೇ ಇಲ್ಲ ಪೋರ್ಟ್ರೇ ಮಾಡ್ತಿರೋ ವೇ ನನಗೆ ಇಷ್ಟ ಆಗಿದೆ ಅನ್ಕೊಂಡು ನಾನು ಅದನ್ನೇ ಸತ್ಯ ಅಂತ ಅನ್ಕೊಂಡು ಮಾತಾಡೋದು ಎಷ್ಟು ಸರಿ ಅಲ್ವಾ? ಎರಡೂ ಆ್ಯಂಗಲ್ ಅಲ್ಲೂ ಯೋಚನೆ ಮಾಡಬೇಕಾಗತ್ತೆ. ಕಾಯಿನಲ್ಲಿ ಎರಡು ಮುಖ ಇರುತ್ತೆ. ನಾವು ಯಾವ ಕಡೆ ಕಾಯಿನ ತಿರುಗಿಸ್ತೀವಿ ನಮ್ಗೆ ಆ ಕಡೆ ಫೇಸ್ ಅಷ್ಟೇ ಕಾಣ್ತಾ ಇರುತ್ತೆ, ಬಟ್ ಇನ್ನೊಂದು ಕಡೆ ಫೇಸ್ ಇದೆಯಲ್ಲ ಅದು ನಮಗೆ ಕಾಣಲ್ಲ. ಬಟ್ ನಮ್ದು ಒಂದೇ ಇದು ಸೌಜನ್ಯ ಅಂತಾನೆ ಅಲ್ಲ, ಯಾವುದೇ ಹೆಣ್ಮಕ್ಳಾಗ್ಲಿ, ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳು. ಮತ್ತೆ ಇನ್ನೊಂದು ಸೌಜನ್ಯ ಅದು ಒಬ್ಳುದೇ ಯೋಚನೆ ಮಾಡೋದಲ್ಲ. ಸೌಜನ್ಯ ಕೇಸಲ್ಲಿ ಯಾರೋ ಒಬ್ರನ್ನ ಅಪರಾಧಿ ಅಂತ ಅರೆಸ್ಟ್ ಮಾಡಿ 12 ವರ್ಷ ಜೈಲಲ್ಲಿ ಇಟ್ಟಿದ್ರು. ಅವ್ರು ನಿಜವಾಗ್ಲೂ ಅಪರಾಧಿನ ಇಲ್ವಾ ಗೊತ್ತಿಲ್ಲ. ಒಟ್ನಲ್ಲಿ ಕೋರ್ಟ್ ಅಂತೂ ರಿಲೀಸ್ ಮಾಡಿದೆ ಅವ್ರನ್ನ. ಅವ್ರದ್ದು ಏನು ಮಿಸ್ಟೇಕ್ಸ್ ಕಾಣ್ತಿಲ್ಲ, ಇಲ್ಲ ಸಾಕ್ಷಿಗಳು ಸಿಕ್ಕಿಲ್ಲ ಅಂತ. ಆ ವ್ಯಕ್ತಿ ನಿಜವಾಗ್ಲೂ ತಪ್ಪು ಮಾಡಿಲ್ಲ ಅಂತಂದರೆ ಜಸ್ಟ್ ಇಮ್ಯಾಜಿನ್. ಹೆಣ್ಮಕ್ಳು ಅಷ್ಟೇ ಅಲ್ಲ, ಗಂಡು ಮಕ್ಕಳು ಕೂಡ ಸಫರ್ ಮಾಡ್ತಾರೆ. ಅದರಲ್ಲೂ ಮಿಡಲ್ ಕ್ಲಾಸು ಬಡವ್ರ ಮನೆ ಮಕ್ಳು ಇರ್ತಾರಲ್ಲ, ಹೆಣ್ಣಾಗ್ಲಿ ಗಂಡಾಗ್ಲಿ ಈ ಥರ ಯಾವುದೋ ಒಂದು ಇನ್ಸಿಡೆಂಟಿಗೆ ಸಿಕ್ಕಾಕೊಂಡು ನರಳೋದಿದೆಯಲ್ಲ. ಯಾಕೆಂದರೆ ನಮ್ಗಳ ಹತ್ರ ಇನ್ಫ್ಲೂಯೆನ್ಸ್ ಇರಲ್ಲ, ದುಡ್ಡು ಇರಲ್ಲ ಹೋರಾಡೋದಕ್ಕೆ. ಅವ್ರು ಏನು ಇದು ಮಾಡ್ತಾರೆ ಅದನ್ನ ಫೇಸ್ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಹೆಣ್ಮಕ್ಳು ಅಂತಾನೆ ಅಷ್ಟೇ ಅಲ್ಲ, ಗಂಡು ಮಕ್ಳಿಗೂ ಅಷ್ಟೇ ನಾವು ಅಷ್ಟೇ ಸೆಕ್ಯೂರಿಂದ ಸೇಫ್ಟಿಯಾಗಿ ನೋಡ್ಕೋಬೇಕಾಗತ್ತೆ. ಇವಾಗ ಪಾಪ ಎಲ್ಲೋ ಇದ್ದವನು ದೇವಸ್ಥಾನಕ್ಕೆ ಅಂತ ಬಂದು ಸಿಕ್ಕಾಕೊಂಡ ಅಂತ ಹೇಳ್ತಾರೆ, ಅವ್ನು ನಿಜವಾಗ್ಲೂ ಮಾಡಿಲ್ಲ ಅಂದ್ರೆ ಅದು ಇಡೀ ಫ್ಯಾಮಿಲಿ ಸಫರ್ ಮಾಡ್ತಾ, ಅಲ್ಲಿಗೆ 2 ಫ್ಯಾಮಿಲಿ ಸಫರ್ ಮಾಡ್ತು. ಸೊ ಇದೆಲ್ಲ ನೋಡ್ಕೊಂಡಾಗ ಇದರಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ನಮ್ಗೆ ಇನ್ನೂ ಅಷ್ಟೆಲ್ಲ ಬ್ರಾಡ್ ಆಗಿ ಏನ್ ಸರಿ ಏನ್ ತಪ್ಪು ಅಂತ ಜಡ್ಜ್ ಮಾಡೋವಷ್ಟು ಏನಂತಾರೆ ಕೆಪಾಸಿಟಿ ಇಲ್ಲ ಅಂತಾನೆ ನಾನು ಹೇಳ್ತೀನಿ ನನಗೆ. ಯಾಕೆಂದ್ರೆ ಮೀಡಿಯಾದಲ್ಲಿ ಏನ್ ಬರ್ತಾ ಇದೆ ಅದನ್ನೇ ನೋಡ್ಕೊಂಡು ಅವ್ರು ಹೇಳೋದನ್ನ ಕೇಳಿದ್ರೆ ಅಯ್ಯೋ ಹೌದು ಇದು ಸತ್ಯ ಅನ್ಸತ್ತೆ, ಇನ್ನೊಬ್ಬ ಹೇಳೋದು ಕೇಳಿದ್ರೆ ಅಯ್ಯೋ ಹೌದು ಇದು ಸತ್ಯ ಅನ್ಸತ್ತೆ. ಸೊ ಅದ್ರ ಬಗ್ಗೆ ಗೊತ್ತಿಲ್ದಲೇ ಇರೋದ್ರಿಂದ ನಾನು ಏನು ಮಾತಾಡ್ತಾ ಇಲ್ಲ. ಬಟ್ ಸೌಜನ್ಯಗೆ ನಂದು ಸಪೋರ್ಟು ಯಾವಾಗ್ಲೂ ಇರುತ್ತೆ. ನಾಟ್ ಓನ್ಲಿ ಸೌಜನ್ಯ, ಎನಿ ಹೆಣ್ಮಕ್ಳು, ಜೊತೆಗೆ ಆ ಹುಡುಗ ಒಬ್ಬ ಸಿಕ್ಕಾಕೊಂಡು ನರಳಿದಾನಲ್ಲ ಅಂತ ಫ್ಯಾಮಿಲಿಗಳಿಗೆ ನಮ್ಮ ಸಪೋರ್ಟು ಯಾವಾಗ್ಲೂ ಇರಲೇಬೇಕು. ಸಪೋರ್ಟ್ ಅನ್ನೋದಕ್ಕಿಂತ ಇದಕ್ಕೊಂದು ಧಿಕ್ಕಾರ ಇರ್ಬೇಕಷ್ಟೇ. ಈ ತರ ಅನ್ಯಾಯಗಳಿಗೆ ಧಿಕ್ಕಾರ ಇರಬೇಕು ಅಂತ ಹೇಳ್ತೀನಿ. ಬಟ್ ಇನ್ನೊಂದೇನು ಗೊತ್ತಾ, ಇದು ಆಫ್ ಟಾಪಿಕ್ ಆಗುತ್ತೆ, ಬಟ್ ಆದ್ರೂ ಹೇಳ್ಬೇಕು ಏನು ಅಂದ್ರೆ, ಏನೇ ಮಾಡಿ ನೀವು ವೋಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ವೋಟ್ ಮಾಡಿ ಅಷ್ಟೇ. ಅದನ್ನ ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಹಾಕೋ ವೋಟ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್. ನಮ್ಗೆ ಏನಾಗ್ಬಿಡಿದೆ ಅಂದ್ರೆ ಚಾಯ್ಸ್ ಇಲ್ಲ, ಆಯ್ತಾ? ಇವನ್ ಬಿಟ್ರೆ ಅವನು, ಅವ್ನ್ ಬಿಟ್ರೆ ಇವನು ಅಂತ. ಸೊ ಅದೇನಾಗತ್ತೆ ಅಂದ್ರೆ ನಾವಿಬ್ಬರೇ ಇರೋದು, ಇಲ್ಲ ನಾವಿರ್ತೀವಿ ಮೇಲೆ, ಇಲ್ಲ ಅವ್ರು ಇರ್ತಾರೆ ಮೇಲೆ ಅನ್ನೋ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟವ್ರು ಅವರು. ಸೊ ನಾವುಗಳು ಏನ್ ಮಾಡ್ಬೇಕು ಗೊತ್ತಾ, ನೀವಿಬ್ರೇ ಅಲ್ಲಪ್ಪ, ಇನ್ನ ಎಲ್ಲಾರನು ನಾವು ಹುಟ್ಟಾಕ್ತಿವಿ ಅಂತ ಇನ್ನೂ ಒಂದು 10 ಜನನ ಮೇಲೆ ತರಬೇಕು. ಹೊಸ ಪಾರ್ಟಿಗಳು ಬರಬೇಕು, ಹೊಸ ಕಾಂಪಿಟೇಷನ್. ನಾವು ಕಿತ್ತಾಡಬಾರ್ದು, ಅವ್ರು ಕಾಂಪಿಟೇಷನ್ ಕೊಟ್ಬಿಟ್ಟು ಅವ್ರು ಕಿತ್ತಾಡಂಗ್ ನಾವು ಮಾಡ್ಬೇಕು. ಅವಾಗ್ಲೇನೆ ನಾಳೆ ದಿವಸ ಹೌದಪ್ಪ ನಾವು ಕೆಲಸ ಮಾಡಿದ್ರೆ ನಮ್ಗೆ ಓಟ್ ಹಾಕ್ತಾರೆ ಅನ್ನೋದು ಅವ್ರ ಮೈಂಡ್ ಬರಬೇಕು. ಈಗ ಅವ್ರ ಮೈಂಡ್ ಅಲ್ಲಿ ಏನ್ ಗೊತ್ತಾ ಇರೋದು, ಒಂದು 500 ರೂಪಾಯಿ ನೋಟಿಂಗ್ ಹೊಡೆದಾದ್ರೆ ನಮ್ಗೆ ಓಟ್ ಬಿತ್ತು, ಆಮೇಲೆ ಜಾತಿಗಳನ್ನ ತಂದಿಟ್ರೆ ಓಟ್ ಬಿತ್ತು. ಈ ತರ ಒಂದು ಮೆಂಟಾಲಿಟಿನ ಅವ್ರು ಕುತ್ಕೋಬಿಟ್ಟಿದ್ದಾರೆ. ಆ ಮೆಂಟಾಲಿಟಿಯಿಂದ ಅವ್ರನ್ನ ಆಚೆ ತೆಗೆದು ನಾವು ಹೇಳ್ಬೇಕು, ನೋಡಪ್ಪ ನಿನ್ ಜೊತೆ ನೀವಿಬ್ರೇ ಅಲ್ಲ ಇರೋದು, ನಿನ್ ಜೊತೆ ಇನ್ನ 10 ಜನನ್ ಬಿಟ್ಟಿದೀವಿ, ಅವ್ರ ಜೊತೆ ಫೈಟ್ ಮಾಡಿ ಅನ್ನಂಗೆ ಇರ್ಬೇಕು. ಅವಾಗ್ಲೇನೆ ನಾಳೆ ದಿವಸ ನಾವು ಸೇಫ್ ಆಗಿರೋದು. ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್. ಯಾಕಂದ್ರೆ ರಿಚ್ ಬಿ ಆಲ್ವೇಸ್ ಇನ್ ಫೇವರ್ ಆಫ್ ದಿಸ್. ಅದಕ್ಕೆ ಯೋಚನೆ ಮಾಡಿ ವೋಟ್ ಮಾಡಿ. ಬೆಳೆದಿರೋ ಅಂತ ಪಾರ್ಟಿಗಳನ್ನ ಮೈಂಡಲ್ಲಿ ಇಟ್ಕೊಳ್ಳಿ, ಇರ್ಲಿ, ನನ್ಗೇನ್ ಬೇಡ ಅನ್ನಲ್ಲ.
ಬಟ್ ನಿಮ್ಗೆ ಅವ್ರು ಒಳ್ಳೆಯವರು ಅನ್ಸಿದ್ರೆ ಓಟ್ ಹಾಕಿ, ಇಲ್ಲ ಅಂದ್ರೆ ಹೊಸಬ್ರನ್ನ ಯಾರು ತರೋದಕ್ಕೆ ಪ್ರಯತ್ನ ಮಾಡಿ. ನಾನು ಹೇಳೋದು ಫಸ್ಟು ಪಾರ್ಟಿ ನೋಡಿ ಓಟ್ ಹಾಕೋದು ನಾವು ಬಿಡಬೇಕು. ಸೆಕೆಂಡು ಜಾತಿ ನೋಡಿ ಓಟ್ ಹಾಕೋದು. ಇವ್ನು ನಮ್ಮ ಜಾತಿಯವ್ನು ನಿಂತಿದ್ದಾನೆ, ಅವ್ನು ಏನು ಕೆಲಸ ಮಾಡ್ತಾನೋ ಬಿಡ್ತಾನೋ, ಅವ್ನು ಏನು ಹಲಾಲ್ಕೋರ್ ಕೆಲಸಗಳು ಮಾಡ್ತಿದ್ದಾನೋ, ಒಳ್ಳೆ ಕೆಲಸಗಳು ಮಾಡ್ತಿದ್ದಾನೋ ಏನು ಗಮನದಲ್ಲಿ, ಅವ್ನು ನಮ್ಮ ಜಾತಿನ ಓಟ್ ಹಾಕ್ಬಿಡಿ, ಅವ್ನು ನಮ್ಮ ರಿಲೇಟಿವಾ ಓಟ್ ಹಾಕ್ಬಿಡಿ. ಎಲ್ಲೋ 3 ಜನ್ರೇಷನ್ 4 ಜನ್ರೇಷನ್ ಹಿಂದೆ ರಿಲೇಟಿವ್ಸ್ ಇರ್ತಾರೆ, ಅವರೆಲ್ಲೋ ಸುತ್ಕೊಂಡು ಬಳಸ್ಕೊಂಡು ಇವಾಗ ನಮ್ಮ ರಿಲೇಟಿವ್ ಅಂತ ಗೊತ್ತಾಗೋಗ್ಬಿಡುತ್ತೆ. ಓಕೆ, ಅವ್ನು ನಮ್ಮ ರಿಲೇಟಿವ್ ಓಟ್ ಹಾಕ್ಬಿಡಿ. ಇದೆಲ್ಲ ನಿಜವಾಗ್ಲೂ ನಮಗೆ ನಾವೇ ಮಾಡ್ಕೊಳ್ಳೋ ಅನ್ಯಾಯಗಳು. ನಾನು ಹೇಳೋದು ವ್ಯಕ್ತಿ ನೋಡಿ, ಪಾರ್ಟಿ ನೋಡಬೇಡಿ, ಜಾತಿ ನೋಡಬೇಡಿ, ಅವನು ಶ್ರೀಮಂತಿಕೆ ನೋಡಬೇಡಿ. ಹೌದು, ಇವಾಗ ಒಂದು ಪ್ಯೂರ್ ಇದು ಓಕೆ, ಬಟ್ ಇನ್ನೊಂದೇನು ಗೊತ್ತೆ, ನಂಬಿಕೆ ಇಡಿ. ಎಲ್ಲಾದ್ರಲ್ಲೂ ಯಾವುದೇ ಆಗಿರ್ಲಿ, ದೇವರಾಗಿರ್ಲಿ, ಏನೇ ಆಗಿರ್ಲಿ, ನಂಬಿಕೆ ಇರಬೇಕು. ಬಟ್ ಅತಿಯಾದ ಮೂಢನಂಬಿಕೆ ಇರಬಾರ್ದು. ಯಾಕಂದ್ರೆ ನನ್ನ ಒಂದು ಮೆಂಟಾಲಿಟಿ ಹೇಗಂದ್ರೆ, ನಾವು ಎಲ್ಲಿ ನಿಂತ್ಕೊಂಡು ಕೈ ಮುಗಿತೀವೋ ಅದು ದೇವರಿಗೆ ಸಲ್ಲತ್ತೆ. ಅದು ನಮಗೂ ದೇವರ ಮಧ್ಯ ಯಾವುದೇ ರೀತಿಯಾದ ಮೀಡಿಯೇಟರ್ಗಳು ಬೇಕಿಲ್ಲ. ಮೀಡಿಯೇಟರ್ಗಳು ಏನಕ್ಕೆ ಬೇಕು? ದೇವರು ಹೇಳಿದ್ದ, ಇಲ್ಲಪ್ಪ ನೀನು ನಮ್ಮ ಇವ್ರ ಹತ್ರ ಬಂದ್ರೇನೆ ನಾನು ನಿನಗೆ ಆಶೀರ್ವಾದ ಮಾಡೋದು ಅಂತ ಹೇಳ್ತಾನ? ಇಲ್ಲ. ದೇವರಿಗೇನು, ನೀನು ಭಕ್ತಿಯಿಂದ ನನ್ನ ನಂಬಿದ್ರೆ ನಾನು ನಿನ್ನ ನಂಬ್ತೀನಿ ಅಂತ ದೇವರು ಹೇಳೋದು. ಸಿಂಪಲ್ ಅಲ್ಲ. ಸೊ ಅದರಿಂದ ನಂಬಿಕೆ ಇಡಿ, ಮೂಢನಂಬಿಕೆ ಬೇಡ. ಹಂಗಂತ ಈ ಟಾಪಿಕ್ ಇಲ್ಲೇ ಕ್ಲೋಸ್ ಮಾಡಿ ಅಷ್ಟೇ. ಮಾತಾಡಬೇಕು ಅಂತ ಏನಿರಲಿಲ್ಲ, ಹಿಂಗೆ ಏನೋ ಒಂದು ಫ್ಲೋ ಅಲ್ಲಿ ಬಂದಿದ್ರಿಂದ ನಮ್ಮ ಮನಸ್ಸಲ್ಲಿರೋದನ್ನ ಓಪನ್ ಆಗಿ ಹೇಳಿದ್ದೀವಿ ಇಷ್ಟೇ. ಒಂದು ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡಿ, ಒಂದು ವೋಟಿಂಗ್ ಅಂತ ಸ್ಪೆಷಲ್ ಆಗಿ ಬಂದಾಗ ಒಂದು ಮೆಚೂರಿಟಿಯಿಂದ ಡಿಸಿಷನ್ ತಗೊಳ್ಳೋಣ. ಆ್ಯಕ್ಚುಲ್ ಆಗಿ ಅಲ್ಲಿಂದನೇ ಬಾಕಿದೆಲ್ಲ ಸ್ಟಾರ್ಟ್ ಆಗೋದು. ನಮ್ಮ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ, ಘಮ ಘಮ ಅಂತ ಇದೆ. ತೋಮನು, ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ಒಳ್ಳೆ ಫ್ಲೇವರ್ ಬರ್ತಾ ಇದೆಲ್ಲ. ಗೊತ್ತಿಲ್ಲ ನನಗೆ, ಇದು ಎಡಿಟ್ ಮಾಡೋ ಗಂಟ ಯಾವ ಫ್ಲೇವರು ಹೋಗಲ್ಲ ಮೂಗಲ್ಲಿ. ಫ್ಲೇವರ್ ಬರೋದು ಮೂಗಿಗೆ, ಎಡಿಟ್ ಮಾಡೋದು ಕಣ್ಣು ಕೈ. ಅದೇನು ಹೇಳಿದ್ದು, ಅಲ್ಲಿವರೆಗೂ ಬೇರೆ ಯೋಚನೆ ಇಲ್ಲ ನಮಗೆ. ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಾವು ಹಂಗೆ ಸಂಬಂಧ ಇಲ್ದಂಗೆ ಮಾತಾಡೋದು. ಈ ಮನುಗೆ ಒಗ್ಳ ಬುದ್ಧಿನೇ ಇಲ್ಲ ಗೊತ್ತಾ. ಅದು ಹೆಂಗಾದ್ರೂ ಮಾಡಿ ಕೊಡ್ಲಿ, ಮೃಷ್ಟಾನ್ನ ಭೋಜನನೇ ಇಳಿಸ್ಲಿ, ಒಂದಿನಕ್ಕೂ ಚೆನ್ನಾಗಿದೆ ಅಂತ ಹೇಳಲ್ಲ. ಹೌದಾ? ಎಷ್ಟೋ ವಿಡಿಯೋಗಳು ನೀನೇ ಬಂದು ಕೇಳ್ತೇವೆ, ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಏನೋ ನೀನು ಹೇಳಿದ ಸ್ಟೈಲಿಗೆ ಅವರು ನಾನು ಚೆನ್ನಾಗಿ ಮಾಡಿಲ್ಲ ಅಂದ್ಕೊಬಿಟ್ರು. ಬಟ್ ಅದನ್ನು ಸಾಕದಾಗಿ ಮಾಡ್ತೀನಿ. ನಾನೇ ಹೇಳ್ತಾ ಇದ್ದೀನಿ, ಸಾಕದಾಗಿ ಮಾಡ್ತೀನಿ. ಸತ್ಯವಾದ ಫೀಡ್ಬ್ಯಾಕು ನಮ್ಮಮ್ಮ ಕೊಡ್ತಾರೆ. ಹೆಂಗಿದೆ ಮಮ್ಮಿ? ಚೆನ್ನಾಯ್ತಾ? ಇಷ್ಟ ಆಯ್ತಾ? ಗೊತ್ತಾಯ್ತಾ? ನಮ್ಮಮ್ಮ ಅಷ್ಟೇ ಹೇಳೋದು, ಚೆನ್ನಾಗಿದೆ ಅಂದರೆ ಎಕ್ಸ್ಟ್ರೀಮ್ಲಿ ಚೆನ್ನಾಗಿದೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.